ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಕಾಗೆ ವಾಸವಿತ್ತು. ಒಂದು ದಿನ ಆ ಕಾಗೆಗೆ ರುಚಿಕರವಾದ ಚೀಸ್ ತುಂಡು ಸಿಕ್ಕಿತು. ಸಂತೋಷದಿಂದ ಕಾಗೆ ಆ ಚೀಸ್ ಅನ್ನು ತನ್ನ ಚೊಂಚಿನಲ್ಲಿ ಹಿಡಿದುಕೊಂಡು ಮರದ ಕೊಂಬೆಯ ಮೇಲೆ ಕುಳಿತಿತು. ಅದೇ ವೇಳೆ ಒಂದು ಚತುರ ನರಿ ಅಲ್ಲಿ ಹಾದು ಹೋಗುತ್ತಿತ್ತು. ನರಿ ಕಾಗೆಯ ಚೊಂಚಿನಲ್ಲಿರುವ ಚೀಸ್ ಅನ್ನು ನೋಡಿ ಆಕೆಯ ಬಾಯಲ್ಲಿ ನೀರು ಬಂತು. ಚೀಸ್ ಪಡೆಯಲು ನರಿ ತಂತ್ರವೊಂದು ಆಲೋಚಿಸಿತು. ಓ ಸುಂದರ ಕಾಗೆ, ಎಂದು ನರಿ ಮೆಚ್ಚಿಕೊಂಡಂತೆ ಹೇಳಿತು. ನಿನ್ನ ರೆಕ್ಕೆಗಳು ಎಷ್ಟು ಹೊಳಪುಗಳು, ನಿನ್ನ ಕಣ್ಣುಗಳು ವಜ್ರಗಳಂತೆ ಹೊಳೆಯುತ್ತವೆ. ಖಂಡಿತ ನಿನ್ನ ಧ್ವನಿಯು ಅದೇ ರೀತಿ ಮಧುರವಾಗಿರಬೇಕು. ನನ್ನಿಗಾಗಿ ಒಂದು ಸೊಗಸಾದ ಹಾಡು ಹಾಡಬಹುದೇ? ನರಿಯ ಈ ಮೆಚ್ಚುಗೆಗಳಿಂದ ಕಾಗೆ ಮೋಸ ಹೋಯಿತು. ತನ್ನ ಧ್ವನಿಯನ್ನು ತೋರಿಸಬೇಕೆಂದು ಉತ್ಸುಕರಾದ ಕಾಗೆ ಚೋಂಚು ತೆರೆದಿತು ಮತ್ತು ಕಾವ್ ಕಾವ್ ಎಂದು ಹಾಡಲು ಪ್ರಯತ್ನಿಸಿತು. ಆ ಕ್ಷಣ ಚೀಸ್ ತುಂಡು ನೆಲಕ್ಕುರುಳಿತು. ಅದನ್ನು ನೋಡಿ ನರಿ ಹಿಗ್ಗಿ ನಕ್ಕು. ತಕ್ಷಣವೇ ಚೀಸನ್ನು ಎತ್ತಿಕೊಂಡು ತಿಂದಿತು. ಧನ್ಯವಾದಗಳು ಪ್ರಿಯ ಕಾಗೆ, ಎಂದು ನರಿ ಕುತಂತ್ರವಾಗಿ ಹೇಳಿತು. ಮುಂದಿನ ಬಾರಿ ಮೆಚ್ಚುಗೆಗಳ ಮಾತುಗಳಿಂದ ಮೋಸ ಹೋಗಬೇಡ. ಕಾಗೆ ತನ್ನ ತಪ್ಪು ಅರಿತು ದುಃಖಿತಳಾಯಿತು. ಆದರೆ ಆಕೆ ಒಂದು ಅಮೂಲ್ಯ ಪಾಠವನ್ನು ಕಲಿತುಕೊಂಡಳು. ಪಾಠ: ಮೆಚ್ಚುಗೆಗಳ ಮಾತುಗಳಿಗೆ ಮೋಸ ಹೋಗಬೇಡಿ. ಎಲ್ಲಾ ಮೆಚ್ಚುಗೆಗಳು ಸದಾ ನಿಷ್ಠೆಯಿಂದ ಇರೋದಿಲ್ಲ.